ನಿಮಗೆ ಬಹಳ ಶುಭ ಸಮಯ ಸ್ನೇಹಿತರೆ. ಭಗವಾನ್ ಭೋಲೆನಾಥ ಅವರ ಆಶೀರ್ವಾದದಿಂದ ಈ 7 ದಿನಗಳಲ್ಲಿ 5 ಅಪರೂಪದ ವಿಷಯಗಳು ಸಂಭವಿಸಲಿವೆ. ಯೋಗವು ಏಕಕಾಲದಲ್ಲಿ ರೂಪುಗೊಳ್ಳುತ್ತಿದೆ. ಇದು ನಿಮಗೆ 5 ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ. ಈ ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಈ 7 ದಿನಗಳಲ್ಲಿ ನಿಮಗೆ 5 ದಿನಗಳು ಸಿಗುತ್ತವೆ. ಅವರು ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀಡಿ ಹೊರಡಲಿದ್ದಾರೆ ಮತ್ತು ನೀವು ಈ ಒಳ್ಳೆಯ ಸುದ್ದಿಯನ್ನು ಆಗಸ್ಟ್ ತಿಂಗಳಿನಲ್ಲಿ ಇರಬೇಕೆಂದು ಪರಿಗಣಿಸಬೇಕು. ಕಳೆದುಹೋದ ಸಮಯಕ್ಕೆ ಹೋಲಿಸಿದರೆ ಆಗಸ್ಟ್ ತಿಂಗಳಿನಲ್ಲಿ ಇದುವರೆಗಿನ ನಿಮಗೆ ಅತಿದೊಡ್ಡ ಒಳ್ಳೆಯ ಸುದ್ದಿ ಇದಾಗಲಿದೆ. ಈ 7 ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಪಡೆಯುವ 5 ಒಳ್ಳೆಯ ಸುದ್ದಿಗಳು ಇವು. ಮತ್ತು ಅದರ ಜೊತೆಗೆ ಇನ್ನೊಂದು ವಿಷಯ, ಇವು 5 ದೊಡ್ಡ ಒಳ್ಳೆಯ ಸುದ್ದಿಗಳು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿಗಳು. ನೀವು ಇದಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೀರಿ. ಇದಕ್ಕಾಗಿ ನೀವು ನಿರಂತರವಾಗಿ ಶ್ರಮಿಸುತ್ತಿದ್ದೀರಿ ಮತ್ತು ಪ್ರಯತ್ನಿಸುತ್ತಿದ್ದೀರಿ. ನಮ್ಮ ಜೀವನದಲ್ಲಿ ಈ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಯಾವಾಗ ಸಿಗುತ್ತವೆ? ಈ ಒಳ್ಳೆಯ ಸುದ್ದಿ ನಮಗೆ ಯಾವಾಗ ಸಿಗುತ್ತದೆ? ಈಗ ನೀವು ಅಳುವುದು ಮತ್ತು ಗೋಳಾಡುವುದನ್ನು ನಿಲ್ಲಿಸಿ, ವಿಧಿಯನ್ನು ಶಪಿಸುವುದನ್ನು ನಿಲ್ಲಿಸಿ ಮತ್ತು ಈ 7 ದಿನಗಳ ಲಾಭವನ್ನು ಪಡೆಯಲು ಸಿದ್ಧರಾಗಿರಿ. ಏಕೆಂದರೆ ಈಗ ನಿಮ್ಮ ಇಚ್ಛೆಯಂತೆ 5 ವಿಷಯಗಳು ನಿಮಗೆ ಸಿಗುತ್ತವೆ. ಈ 7 ದಿನಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ, ಏಕೆಂದರೆ ಶಿವನು ನಿಮ್ಮ ಬಗ್ಗೆ ಸಂತೋಷಪಟ್ಟಿದ್ದಾನೆ. ನೀವು ಪೂರ್ತಿ ವಿಡಿಯೋವನ್ನು ನೋಡಿದರೆ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಮತ್ತು ಈ 7 ದಿನಗಳಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಅವುಗಳನ್ನು ಮೊದಲು ತಿಳಿದುಕೊಳ್ಳಬೇಕು ಮತ್ತು ಪ್ರಮುಖ ವಿಷಯಗಳು ಇದಾಗಿದೆ. ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಈ 7 ದಿನಗಳಲ್ಲಿ ನೀವು ಹೆಚ್ಚಿನದನ್ನು ಪಡೆಯಲು ಈ ವಿಷಯಗಳನ್ನು ಕಾರ್ಯಗತಗೊಳಿಸಬೇಕು. ಒಳ್ಳೆಯ ಸುದ್ದಿಯ ಜೊತೆಗೆ ಎಚ್ಚರಿಕೆಗಳೂ ಇವೆ. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲು ಮರೆಯದಿರಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಪ್ರತಿಯೊಂದು ಪಾಠವನ್ನು ವಿಡಿಯೋದಲ್ಲಿ ವಿವರಿಸಲಾಗಿದೆ. ಒಂದು ವಿಷಯ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿರಲಿದೆ. ಅದು ತುಂಬಾ ಮುಖ್ಯ. ಮುಂದೆ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲು ಶಿವನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋಣ. ಭಕ್ತರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಜೈ ಮಹಾದೇವ ಭೋಲೆನಾಥ ಎಂದು ಮರೆಯಲು ಮರೆಯದಿರಿ. ಭಗವಾನ್ ಭೋಲೆನಾಥರು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಿ ಮತ್ತು ಆತನ ಆಶೀರ್ವಾದಗಳು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಶಾಶ್ವತವಾಗಿ ಸುರಿಸಲಿ. ಆದ್ದರಿಂದ ಸ್ನೇಹಿತರೆ, ಸಮಯವು ನಿಮ್ಮದಾಗಲಿದೆ. ಸಮಯ ವ್ಯರ್ಥ ಮಾಡದೆ ಅದು ಹೇಗೆ ಇರುತ್ತದೆ ಎಂದು ಮಾತನಾಡೋಣ. ದೇವರುಗಳ ಪರಮಾತ್ಮನಾದ ಶಿವನ ಆಶೀರ್ವಾದದೊಂದಿಗೆ ನಿಮ್ಮ ರಾಶಿಚಕ್ರದ ಜನರು ಆಗಸ್ಟ್ ತಿಂಗಳ 7 ದಿನಗಳವರೆಗೆ, ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಮಧ್ಯಾಹ್ನ 3:35 ಒಂದು ನಿರ್ಣಾಯಕ ಸಮಯ. ಈ ಸಮಯ ಆಗಸ್ಟ್ 24ರಿಂದ ಭಗವಾನ್ ಭೋಲೆನಾಥ ಅವರ ಆಶೀರ್ವಾದದೊಂದಿಗೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಇದರರ್ಥ ಈ 7 ದಿನಗಳು ನಿಮಗೆ ಅತ್ಯಂತ ಅದೃಷ್ಟಶಾಲಿಯಾಗಿವೆ. ಶುಭ ಸಂದರ್ಭಗಳು ಹೆಚ್ಚಾಗುತ್ತವೆ. ನಿಮಗೆ ದೈವಿಕ ಶಕ್ತಿಯಿಂದ ಆಶೀರ್ವಾದ ದೊರೆತಂತೆ ಭಾಸವಾಗುತ್ತದೆ. ಹೌದು ಸ್ನೇಹಿತರೆ, ಯಾವುದೋ ದೈವಿಕ ಶಕ್ತಿ ನಿಮಗೆ ಸಹಾಯ ಮಾಡುತ್ತಿದೆ ಎಂದು ನೀವು ಭಾವಿಸುತ್ತೀರಿ, ಏಕೆಂದರೆ ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುವುದನ್ನು ನೀವು ನೋಡುತ್ತೀರಿ. ಯಶಸ್ಸು ನಿಮ್ಮ ದಾರಿಗೆ ಬರುತ್ತಲೇ ಇರುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಆಂತರಿಕ ಶಾಂತಿಯನ್ನು ಅನುಭವಿಸುವಿರಿ. ನಿಮ್ಮ ನೆರೆಹೊರೆಯವರು ಸಂತೋಷವಾಗಿರುತ್ತಾರೆ. ಸ್ನೇಹಿತರು, ಸಂಬಂಧಿಕರು ಮತ್ತು ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿರುತ್ತವೆ ಮತ್ತು ಉತ್ತಮ ಸಂಬಂಧಗಳು ಮತ್ತಷ್ಟು ಸುಧಾರಿಸುತ್ತವೆ. ಸಂಬಂಧಗಳಲ್ಲಿನ ಯಾವುದೇ ಕಹಿಯನ್ನು ಪರಿಹರಿಸಲಾಗುತ್ತದೆ. ಸಂಬಂಧಗಳು ಮತ್ತೆ ಸಿಹಿಯಾಗುತ್ತವೆ. ಪ್ರೀತಿ ಬೆಳೆಯುತ್ತದೆ ಮತ್ತು ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕೆಲಸವನ್ನು ಪ್ರಾಯೋಗಿಕ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ. ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಬಲಶಾಲಿ ಎಂದು ಭಾವಿಸುವಂತೆ ಮಾಡುತ್ತದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ನೀವು ಪ್ರತಿಯೊಂದು ಕೆಲಸವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಂದ ತೃಪ್ತಿದಾಯಕ ಫಲಿತಾಂಶಗಳನ್ನು ಪಡೆಯುವುದರಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ನಿಮ್ಮ ಹೆಚ್ಚಿನ ಕೆಲಸವನ್ನು ಯೋಜಿತ ರೀತಿಯಲ್ಲಿ ನೀವೇ ಮಾಡಬಹುದಾದ ಸಮಯ ಇದು ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ನೀವು ಶ್ರಮಿಸುತ್ತೀರಿ. ಭಾವನಾತ್ಮಕತೆಯು ನಿಮ್ಮ ಸ್ವಭಾವದಲ್ಲಿ ಅಂತರ್ಗತವಾಗಿರುತ್ತದೆ ಮತ್ತು ನಿಮ್ಮ ಸೌಮ್ಯತೆಯಿಂದಾಗಿ ಜನರು ನಿಮ್ಮನ್ನು ಹೊಗಳುವುದರಲ್ಲಿ ಎಂದಿಗೂ ಆಯಾಸಗೊಳ್ಳುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಅವರು ನಿಮ್ಮ ಹೊಗಳಿಕೆಗೆ ಸ್ವಾಭಾವಿಕವಾಗಿಯೇ ಆಕರ್ಷಿತರಾಗುತ್ತಾರೆ. ಇದು ಏನು ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಲಹೆಯು ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಗಂಟೆಯು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇದರರ್ಥ ಈ ಸಮಯವು ನಿಮಗಾಗಿಯೇ ರಚಿಸಲ್ಪಟ್ಟಿದೆ. ಇದನ್ನು
ಅರ್ಥ ಮಾಡಿಕೊಳ್ಳಿ. ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ, ನೀವು ಏನೇ ಹೂಡಿಕೆ ಮಾಡಿದರೂ ಅದು ಫಲ ನೀಡುತ್ತದೆ. ನೀವು ಎಲ್ಲೋ ಹಣವನ್ನು ಹೂಡಿಕೆ ಮಾಡಲು ಬಯಸಿದರೆ ಈಗಲೇ ಮಾಡಿ. ಈ ಸಮಯದಲ್ಲಿ ಹೂಡಿಕೆ ಮಾಡಿದ ಹಣವು ಶೀಘ್ರದಲ್ಲೇ ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ಮತ್ತು ನೀವು ಮನೆಯ ಹಿರಿಯರನ್ನು ಗೌರವಿಸಬೇಕು. ಏಕೆಂದರೆ ವಾತ್ಸಲ್ಯ ಮತ್ತು ಆಶೀರ್ವಾದಗಳು ಈ ಸಮಯದಲ್ಲಿ ನಿಮ್ಮ ಅದೃಷ್ಟವು ಹೆಚ್ಚಾಗುವಂತೆ ಮಾಡುತ್ತವೆ. ಅದೃಷ್ಟವು ನಿಮ್ಮ ಅನುಕೂಲಕ್ಕೆ ಕೆಲಸ ಮಾಡುತ್ತದೆ. ಮತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ನೀವು ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಮಕ್ಕಳು ಮತ್ತು ನಿಮ್ಮೊಂದಿಗೆ ಮಾತನಾಡಬೇಕು. ಮಕ್ಕಳ ಜೊತೆ ಸ್ವಲ್ಪ ಚೆನ್ನಾಗಿ ವರ್ತಿಸಿ. ಇಲ್ಲದಿದ್ದರೆ ಏನಾಗುತ್ತದೆ? ನಿಮ್ಮ ಕೆಟ್ಟ ನಡವಳಿಕೆಯು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು. ಇದು ನಿಮಗೆ ತುಂಬಾ ಸಂತೋಷದ ಸಮಯ. ಯಾವುದೇ ಅಡೆತಡೆಗಳನ್ನು ತಪ್ಪಿಸಲು ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಳ್ಳಿ. ಮುನ್ನೆಚ್ಚರಿಕೆಯಾಗಿ ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅದೇ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ವ್ಯವಸ್ಥೆಯಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸಬಹುದು. ನಿಮ್ಮ ಕಾರ್ಯ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಸಂಬಂಧಿತ ಯೋಜನೆಗಳನ್ನು ನೀವು ಕಾರ್ಯಗತಗೊಳಿಸುತ್ತೀರಿ. ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೆಚ್ಚಿನ ಕೊಡುಗೆಯನ್ನು ಹೊಂದಿರುತ್ತೀರಿ ಮತ್ತು ಈ ಎಲ್ಲ ಚಟುವಟಿಕೆಗಳು ನಿಮಗೆ ಸಮೃದ್ಧಿಯನ್ನು ತರುತ್ತವೆ. ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಧಾರ್ಮಿಕ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ನೀವು ದಾನ ಕಾರ್ಯಗಳಿಂದ ದೂರ ಸರಿಯುವುದಿಲ್ಲ. ಇದರಿಂದ ನೀವು ಸಂತೋಷವಾಗಿರುತ್ತೀರಿ. ನೀವೇ ಅದನ್ನು ಅನುಭವಿಸುತ್ತೀರಿ ಮತ್ತು ನಾನು ನಿಮಗೆ ಹೇಳುತ್ತೇನೆ, ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕೆಲಸವನ್ನು ಪ್ರಾಯೋಗಿಕ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ. ಸ್ನೇಹಿತರು ಮತ್ತು ಸಂಬಂಧಿಕರು, ನಿಮ್ಮ ಸಂಬಂಧಿಕರು ಸಹ ನಿಮ್ಮ ಬುದ್ಧಿವಂತಿಕೆಯನ್ನು ಒಪ್ಪಿಕೊಳ್ಳುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಂದ ತೃಪ್ತಿದಾಯಕ ಫಲಿತಾಂಶವು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ತರುತ್ತದೆ. ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು. ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಮಕ್ಕಳ ಕಡೆಯಿಂದ ಹಬ್ಬದ ವಾತಾವರಣವು ತುಂಬಾ ಒಳ್ಳೆಯ ಸಮಯ. ಮುನ್ನೆಚ್ಚರಿಕೆಯಾಗಿ ಇನ್ನೂ ಕೆಲವು ವಿಷಯಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಮೊದಲನೆಯದಾಗಿ, ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಯಾವುದೇ ರೀತಿಯ ಕಾಗದ ಪತ್ರಗಳನ್ನು ಮಾಡುವಾಗ ನೀವು ತುಂಬಾ ಜಾಗರೂಕರಾಗಿರಬೇಕು. ಒಂದು ಸಣ್ಣ ತಪ್ಪು ನಿಮಗೆ ತುಂಬಾ ತೊಂದರೆ ಉಂಟು ಮಾಡಬಹುದು. ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಕೋಪ ಮತ್ತು ಮೊಂಡುತನದಂತಹ ನಕಾರಾತ್ಮಕ ವಿಷಯಗಳು ನಿಮ್ಮ ಸ್ವಭಾವದ ಭಾಗವಾಗಲು ನೀವು ಬಿಡಬಾರದು ಎಂದು ನಾವು ವಿಡಿಯೋದಲ್ಲಿ ಮೊದಲೇ ಉಲ್ಲೇಖಿಸಿದ್ದೇವೆ. ಇವುಗಳಿಂದಾಗಿ ನಿಮ್ಮ ಅನೇಕ ಕೆಲಸಗಳು ತಪ್ಪಾಗಬಹುದು. ಈ ಸಮಯದಲ್ಲಿ ನೀವು ಲಾಭ ಸಂಬಂಧಿತ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು. ನೀವು ಬೆಳವಣಿಗೆಯನ್ನು ನೋಡುತ್ತೀರಿ. ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಕೋಪ ಮತ್ತು ಮೊಂಡುತನದಂತಹ ನಕಾರಾತ್ಮಕ ಗುಣಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಚರ್ಚಿಸೋಣ. ಅಂದರೆ ಈ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ. ನಂತರ ಮೊದಲು ನೀವು ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಜೀವನ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು. ಆದ್ದರಿಂದ ಅವನ ಅಥವಾ ಅವಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿಮ್ಮ ಸಂಗಾತಿಗಳ ನಡುವೆ ಯಾವುದೇ ಅಸಮಾಧಾನ ಅಥವಾ ಕಹಿ ಇದ್ದರೆ ಅದು ಬಗೆಹರಿಯುತ್ತದೆ. ಗಂಡ ಹೆಂಡತಿಯ ನಡುವಿನ ಸಂಬಂಧವು ಹತ್ತಿರವಾಗುತ್ತದೆ. ನಿಮ್ಮ ಪ್ರೀತಿ ಬೆಳೆಯುತ್ತದೆ ಮತ್ತು ಕುಟುಂಬದ ಬೆಂಬಲದಿಂದಾಗಿ ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ನೀವು ಅಪಾರ ಮನಸ್ಸಿನ ಶಾಂತಿಯನ್ನು ಕಾಣುವಿರಿ. ಸ್ನೇಹಿತರೆ, ನೀವು ಪ್ರೀತಿಸುತ್ತಿದ್ದರೆ ಕುಟುಂಬದ ಬೆಂಬಲದಿಂದಾಗಿ ನಿಮ್ಮ ಪ್ರೇಮ ಸಂಬಂಧವು ಶೀಘ್ರದಲ್ಲೇ ವಿವಾಹ ಸಂಬಂಧವಾಗಿ ಬದಲಾಗುತ್ತದೆ. ಇದನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿ. ಒಂದು ಕುಟುಂಬವು ಧಾರ್ಮಿಕ ಸಮಾರಂಭ ಅಥವಾ ಪಾರ್ಟಿಯನ್ನು ಯೋಜಿಸಬಹುದು. ಅದು ಕುಟುಂಬಕ್ಕೆ ಸಂತೋಷವನ್ನು ತರಬಹುದು. ಜನರ ಆಗಮನವು ಅಥವಾ ನಿಮ್ಮ ಧಾರ್ಮಿಕ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು. ಆದ್ದರಿಂದ ಇದು ಪ್ರಣಯ ಸಂಬಂಧಗಳಿಗೆ ಸೂಕ್ತ ಸಮಯ. ಈ ದೃಷ್ಟಿಕೋನದಿಂದ ಇದು ಕುಟುಂಬದೊಂದಿಗೆ ಕಳೆಯಲು ಉತ್ತಮ ಸಮಯವಾಗಿರುತ್ತದೆ. ಕುಟುಂಬ ಸದಸ್ಯರು ಪರಸ್ಪರ ಸಹಾಯ ಮಾಡುವ ಭಾವನೆಯನ್ನು ಹೊಂದಿರುತ್ತಾರೆ. ಈ ಸಮಯ ಎಂದರೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ, ನಿಮ್ಮ ಕುಂದುಕೊರತೆಗಳು ಬಗೆಹರಿಯುತ್ತವೆ ಮತ್ತು ಮಕ್ಕಳಿಲ್ಲದ ದಂಪತಿಗಳು ಶೀಘ್ರದಲ್ಲಿಯೇ ಈ ಸಮಯದಲ್ಲಿ ಮಗುವನ್ನು ಪಡೆಯುತ್ತಾರೆ. ಆದರೆ ಶೀಘ್ರದಲ್ಲೇ ನೀವು ಮಗುವನ್ನು ಹೊಂದುವುದಕ್ಕೆ ಸಂಬಂಧಿಸಿದ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಪ್ರೀತಿ ಮತ್ತು ಕುಟುಂಬ ಎರಡಕ್ಕೂ ಸಮಯ ಅನುಕೂಲಕರವಾಗಿರುತ್ತದೆ. ಚಿಂತಿಸಬೇಡಿ. ಈಗ ನಿಮ್ಮ ವ್ಯವಹಾರದ ಬಗ್ಗೆ ಮಾತನಾಡುವಾಗ ಮೊದಲು ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಅದು ನಿಮ್ಮ ಕೆಲಸದ ಪ್ರದೇಶದಲ್ಲಿ ಎಲ್ಲಿ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತಿದೆ. ಆದ್ದರಿಂದ ನೀವು ಎಲ್ಲಿ ಕೆಲಸ ಮಾಡುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದನ್ನು ಕೊಡಬೇಡಿ. ಕೆಲವು ಕಾಗದಗಳು ಇತ್ಯಾದಿ ಸೋರಿಕೆಯಾಗಬಹುದು.
ತೊಂದರೆಯಾಗಬಹುದು. ಜಾಗರೂಕರಾಗಿರಿ. ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರಲ್ಲಿಯೂ ನೀವು ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನೀವು ಮೋಸ ಹೋಗಬಹುದು. ಮತ್ತು ಕೆಲಸದಲ್ಲಿ ಹೊರಗಿನವರು ಮತ್ತು ಸಾರ್ವಜನಿಕರೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ. ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ಹೆಚ್ಚಿನ ಗಮನ ಕೊಡಿ. ಇದು ಸಮಯ. ನೀವು ನಿಮ್ಮ ವ್ಯವಹಾರವನ್ನು ಹೆಚ್ಚು ಜಾಹೀರಾತು ಕೊಡಬೇಕಾಗಿ ಬರುತ್ತದೆ. ಆದ್ದರಿಂದ ನಿಮ್ಮ ವ್ಯವಹಾರದಲ್ಲಿ ನೀವು ಲಾಭಗಳನ್ನು ಪಡೆಯುತ್ತೀರಿ ಮತ್ತು ಇದಕ್ಕಾಗಿ ಕುಟುಂಬದ ಹಿರಿಯ ಸದಸ್ಯರಿಗೆ ಸಹಾಯ ಮಾಡಿ. ಇದು ನಿಮಗೆ ಸಲಹೆ ಪಡೆಯಲು ಸಹಾಯಕವಾಗುತ್ತದೆ ಮತ್ತು ಇದೀಗ ನೀವು ಹಿಂದೆ ಮಾಡಿದ ಎಲ್ಲ ಕಠಿಣ ಪರಿಶ್ರಮವನ್ನು ಮುಂದಿನ ದಿನಗಳಲ್ಲಿ ನೋಡುತ್ತೀರಿ. ನಿಮ್ಮ ವ್ಯವಹಾರದಲ್ಲಿ ಈಗ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ. ವ್ಯವಹಾರವು ಬೆಳೆಯುತ್ತದೆ, ಹಣಕಾಸಿನ ಅನುಕೂಲಕರವಾಗಿರುತ್ತದೆ ಮತ್ತು ಪರಿಸ್ಥಿತಿಗಳು ಉತ್ತಮವಾಗಿವೆ. ಆನ್ಲೈನ್, ಸಾಮಾಜಿಕ ಮಾಧ್ಯಮ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿ, ಏಕೆಂದರೆ ಇದು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಮಯ. ಇದು ನಿಮಗೆ ಇನ್ನೂ ಹೆಚ್ಚಿನ ಲಾಭವನ್ನು ತರುತ್ತದೆ. ನೀವು ಅದನ್ನು ಪಡೆಯಬಹುದು. ಪೆಟ್ರೋಲ್ ಪಂಪ್ಗಳು ಮತ್ತು ನಿಮ್ಮ ತೈಲ ಸಂಬಂಧಿತ ವ್ಯವಹಾರಗಳು, ಆಹಾರ, ಉಡುಪುಗಳು, ಕಲೆ ಇತ್ಯಾದಿ. ಈ ಸಮಯದಲ್ಲಿ ವ್ಯವಹಾರವು ಉತ್ತಮ ಲಾಭದಾಯಕ ಸ್ಥಾನದಲ್ಲಿದೆ ಮತ್ತು ನಾವು ಉದ್ಯೋಗಿಗಳ ಬಗ್ಗೆ ಮಾತನಾಡಿದರೆ ಈ ಸಮಯದಲ್ಲಿ ಉದ್ಯೋಗಿಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಜಾಗರೂಕರಾಗಿರಬೇಕು, ಏಕೆಂದರೆ ನಿಮ್ಮ ಹೆಸರು ಚರ್ಚೆಯಾಗುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಏನೇ ಮಾಡಿದರೂ ನೀವು ಗುರಿಯನ್ನು ಪಡೆಯುತ್ತೀರಿ ಮತ್ತು ಅದನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ನೀವು ಅದನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ನಿಮ್ಮ ವೈವಾಹಿಕ ಸಂಬಂಧ ನಡೆಯುತ್ತದೆ. ನಿಮ್ಮ ಹೆಸರನ್ನು ಡೋಲು ಬಾರಿಸಲಾಗುತ್ತದೆ. ಆದ್ದರಿಂದ ಏನಾಗುತ್ತದೆ ಎಂದು ಅವರು ಹೇಳುತ್ತಾರೆ. ನಿಮ್ಮ ಬಗ್ಗೆ ಅಸೂಯೆ ಪಟ್ಟವರು ನಿಮ್ಮ ಮೇಲೆ ಕಿರಿಕಿರಿಗೊಳ್ಳುತ್ತಾರೆ. ಯಾರೋ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರಬಹುದು. ನಿಮ್ಮ ಕೆಲಸದಲ್ಲಿ ಜಾಗರೂಕರಾಗಿರಿ ಮತ್ತು ಶ್ರದ್ಧೆಯಿಂದ, ಏಕೆಂದರೆ ನಿಮ್ಮ ಬಾಸ್ ಮತ್ತು ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ನಿಮ್ಮನ್ನು ಹೊಗಳಲಾಗುವುದು ಮತ್ತು ಶೀಘ್ರದಲ್ಲೇ ಬಡ್ತಿ ದೊರೆಯುವ ಸಾಧ್ಯತೆಯಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ನಿಮ್ಮ ಕೆಲಸದಿಂದ ನಿಮಗೆ ಲಾಭವಾಗುತ್ತದೆ. ಬಡ್ತಿ, ಸಂಬಳ ಹೆಚ್ಚಳ ಮತ್ತು ಇನ್ನೂ ಹೆಚ್ಚಿನ ಅವಕಾಶಗಳು ಇರಬಹುದು. ತುಂಬ ಒಳ್ಳೆಯ ಸಮಯ. ಉದ್ಯೋಗದಲ್ಲಿರುವವರು ಈ ಸಮಯವನ್ನು ಬಳಸಿಕೊಳ್ಳಬೇಕು. ನಿರುದ್ಯೋಗಿಗಳಾಗಿ ಉದ್ಯೋಗ ಹುಡುಕುತ್ತಿರುವವರ ಬಗ್ಗೆ ಹೇಳುವುದಾದರೆ ಅವರಿಗೂ ಕೆಲವು ಉದ್ಯೋಗಾವಕಾಶಗಳಿವೆ. ನಿಮಗೆ ಬರುವ ಅವಕಾಶಗಳನ್ನು ಬಳಸಿಕೊಳ್ಳಿ. ಅವು ಜಾರಿ ಹೋಗಲು ಬಿಡಬೇಡಿ. ನಿಮ್ಮನ್ನು ಸಂದರ್ಶನ ಮಾಡಲಾಗಿದೆಯೇ? ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಮಗೆ ಶೀಘ್ರದಲ್ಲೇ ಕೆಲಸ ಸಿಗುವ ಸಾಧ್ಯತೆಗಳಿವೆ. ಇದು ಒಳ್ಳೆಯ ಸಮಯ. ನಿಮ್ಮ ದಾರಿಗೆ ಬರುವ ಯಾವುದೇ ವೃತ್ತಿ ಅವಕಾಶಗಳನ್ನು ಪಡೆದುಕೊಳ್ಳಿ. ಅದನ್ನು ಬಿಟ್ಟುಕೊಡಬೇಡಿ. ವಿದ್ಯಾರ್ಥಿಗಳು ತಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ನೋಡುತ್ತಾರೆ. ನೀವು ತೆಗೆದುಕೊಂಡ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ. ಕಾನೂನು ಅಧ್ಯಯನ ಮಾಡುವವರಿಗೆ ಇದು ಅನುಕೂಲಕರ ಸಮಯ. ಈ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಆರ್ಥಿಕವಾಗಿಯೂ ಇದು ಉತ್ತಮ ಸಮಯ, ಏಕೆಂದರೆ ಕೆಲಸದಲ್ಲಿ ಬಡ್ತಿಗಳ ಸಾಧ್ಯತೆಗಳಿವೆ ಮತ್ತು ಪ್ರೋತ್ಸಾಹಗಳು ಸಹ ಸಾಧ್ಯವಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿರುವವರಿಗೆ ಸಂಪತ್ತು ಸಹ ಸಾಧ್ಯ. ಲಾಭದ ಸಾಧ್ಯತೆಗಳಿವೆ. ಇದಲ್ಲದೆ ಬೇರೆಡೆ ಹೂಡಿಕೆ ಮಾಡಿದ ಯಾವುದೇ ಹಣವು ಉತ್ತಮ ಲಾಭವನ್ನು ನೀಡುತ್ತದೆ. ಇದರರ್ಥ ಸಂಪತ್ತು ಮತ್ತು ಆರ್ಥಿಕವಾಗಿ ಗಳಿಸಲು ಇದು ಒಳ್ಳೆಯ ಸಮಯ. ಆದರೆ ಹಣವನ್ನು ಸಾಲವಾಗಿ ನೀಡುವಾಗ ಜಾಗರೂಕರಾಗಿರಿ. ಬುದ್ಧಿವಂತಿಕೆಯಿಂದ ಹಣವನ್ನು ಸಾಲವಾಗಿ ನೀಡಿ, ಇಲ್ಲದಿದ್ದರೆ ನಿಮ್ಮ ಹಣ ಕಳೆದು ಹೋಗಬಹುದು. ನಾವು ಆರೋಗ್ಯದ ಬಗ್ಗೆ ಮಾತನಾಡಿದರೆ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ವಿಭಿನ್ನ ಮಟ್ಟದ ಶಕ್ತಿ ಮತ್ತು ಸ್ವಯಂ ಶಕ್ತಿಯನ್ನು ಅನುಭವಿಸುವಿರಿ. ನಿಮ್ಮೊಳಗೆ ನೀವು ವಿಭಿನ್ನ ಮಟ್ಟದ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ. ಈ ಶಕ್ತಿಯು ನಿಮ್ಮನ್ನು ಆರೋಗ್ಯವಾಗಿ ಮತ್ತು ಬಲಶಾಲಿಯಾಗಿರಿಸುತ್ತದೆ. ಸಕಾರಾತ್ಮಕವಾಗಿರಿ ಮತ್ತು ಧ್ಯಾನ, ಯೋಗದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಆದರೆ ನೀವು ಸ್ವಲ್ಪ ಸಮಯ ವಿರಾಮ ತೆಗೆದುಕೊಳ್ಳಬಹುದು. ಬದಲಾಗುತ್ತಿರುವ ಹವಾಮಾನದಿಂದ ಈ ರೀತಿ ಇತ್ಯಾದಿಯ ಸಮಸ್ಯೆಗಳು, ಬದಲಾವಣೆಗಳನ್ನು ನಾವು ನೋಡುತ್ತಿದ್ದೇವೆ.